ಹಾಸನಾಂಬೆ ದರ್ಶನ ಅಂತ್ಯಕ್ಕೆ ಇನ್ನೊಂದು ಗಂಟೆ ಮಾತ್ರ ಬಾಕಿ ಇದೆ. ಇನ್ನೇನು ಕೊನೆ ಕ್ಷಣದ ದರ್ಶನದ ವ್ಯವಸ್ಥೆಯನ್ನು ಸಚಿವರು ಪರಿಶೀಲನೆ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಪರಿಶೀಲನೆಯನ್ನು ಮಾಡಿದ್ದಾರೆ. 13 ದಿನಗಳ ಕಾಲ ಯಶಸ್ವಿಯಾಗಿ ದರ್ಶನವನ್ನು ಪಡ್ಕೊಂಡಿದ್ದಾರೆ ಭಕ್ತರು. ಇದುವರೆಗೂ ಸುಮಾರು 26 ಲಕ್ಷ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ನಿನ್ನೆ ಕೂಡ ನಾವು ಗಮನಿಸ್ತಾ ಇದ್ವಿ, ಮೊನ್ನೆ ಸಂಜೆಯವರೆಗೂ ಎಣಿಕೆ ಮಾಡಿದಾಗ ಸುಮಾರು 20 ಕೋಟಿಯಷ್ಟು ಲಾಭ ಆಗಿದೆ, ಆದಾಯ ಬಂದಿದೆ. ಇನ್ನು ನೆನೆ ಮತ್ತು ಇವತ್ತು ಸೇರಿದ್ರೆ ಇನ್ನೆಷ್ಟು ಆಗಿದೆ ಅನ್ನುವಂಥದ್ದು ಬಹುಶಃ ನಾಳೆ ನಡೆದರಲ್ಲಿ ಅದರ ಒಂದು ಅಂಕಿಅಂಶಗಳು ಕೂಡ ಸಿಗುತ್ತೆ. ಬಟ್ ಇದೇ ಬಾರಿ ದಾಖಲೆಯ ಒಂದು ಆದಾಯ ಬಂದಿರೋದು, ಜೊತೆಗೆ ದಾಖಲೆ ಮಟ್ಟದಲ್ಲಿ ಜನರು ಕೂಡ ಬಂದು ದರ್ಶನವನ್ನು ಪಡೆದಿದ್ದಾರೆ ಅನ್ನುವಂಥದ್ದು ಸ್ಪೆಷಲ್ ಈ ಬಾರಿ. ನಾವು ಪ್ರತಿನಿಧಿ ಮಂಜುನಾಥ್ ಕೃಷ್ಣ ಬೈರೇಗೌಡರವ್ರನ್ನ ಮಾತಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಇವತ್ತು ದರ್ಶನ ಹೇಗೆ ನಡೀತಿದೆ? ಧರ್ಮ ದರ್ಶನ ಎಷ್ಟು ಗಂಟೆಗೆ ಆಗ್ತಾ ಇದೆ? 1000 ರೂಪೀಸ್ ಎಷ್ಟು ಗಂಟೆಗೆ ದರ್ಶನ ಆಗ್ತದೆ? ಏನಿದೆ ಸರ್ ಮಾಹಿತಿ? ಸ್ಮೂತ್ ಆಗಿ ನಡೆದಿದೆ. ನಿನ್ನೆ ರಾತ್ರಿ ದೀಪಾವಳಿ ವಿಶೇಷ ಪೂಜೆಗೆ 6 ಗಂಟೆ ರಾತ್ರಿ ದರ್ಶನ ಇರಲಿಲ್ಲ. ಹಂಗಾಗಿ ರಾತ್ರಿ ಬಂದವ್ರಿಗೂ ಕೂಡ ಬೆಳಿಗ್ಗೆ ದರ್ಶನ ಆಗಿದ್ದರಿಂದ ಇವತ್ತು ಸರಾಸರಿ 4ರಿಂದ 5-5:15 ಗಂಟೆ ಆಗ್ತಾ ಇದೆ ಧರ್ಮ ದರ್ಶನ ಟೈಮು. ಹಾಗೆ 300 ರೂಪಾಯಿ ಟಿಕೆಟಲ್ಲಿ 1:30ರಿಂದ 2 ಗಂಟೆ ಟೈಮ್ ಆಗ್ತಾ ಇದೆ. ಇನ್ನು 1000 ರೂಪಾಯಿ ಟಿಕೆಟು ಆಲ್ಮೋಸ್ಟ್ ಫ್ರೀ ಫ್ಲೋಯಿಂಗ್ ಇದೆ, ಅದರಲ್ಲಿ ಏನು ವೆಯ್ಟಿಂಗ್ ಇಲ್ಲ. ಈಗ ಕೊನೆ ದಿನ ನಾವು ಎಂಟ್ರಿ ಗೇಟು 5 ಗಂಟೆಗೆ ಕ್ಲೋಸ್ ಮಾಡಬೇಕಾಗತ್ತೆ. ಆಮೇಲೆ 7 ಗಂಟೆಗೆ ದರ್ಶನ ನಿಲ್ಲುತ್ತೆ. ದಯವಿಟ್ಟು 5 ಗಂಟೆ ನಂತರ ಬಂದ್ಬಿಟ್ಟು ಮತ್ತೆ ಅಲ್ಲಿ ಗೇಟ್ ಹತ್ರ ಬಿಡಿ ಅಂತ ಗಲಾಟೆ ಮಾಡೋದು ಸರಿಯಲ್ಲ. ಕೆಲವು ತಿಂಗಳುಗಳ ಕಾಲ ಈ ಒಂದು 13 ದಿನ 15 ದಿನಕ್ಕಾಗಿ ತಾವು ತಯಾರಿ ಮಾಡ್ಕೊಂಡಿದ್ದೀವಿ. ಇನ್ನು ಕೆಲವು ಗಂಟೆಗಳು ಬಾಕಿ ಇದೆ. ಈ ಕ್ಷಣ ಏನು ಅನಿಸ್ತಾ ಇದೆ ಮೇಡಮ್ ಯಶಸ್ಸಿಗೆ? ಈಗ ಆಲ್ರೆಡಿ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲವನ್ನೂ ವಿವರವಾಗಿ ಹೇಳಿಬಿಟ್ಟಿದ್ದಾರೆ. ನಾವೇನೂ ಹೇಳೋದಿಲ್ಲ. ಅವರ ಅಧ್ಯಕ್ಷತೆಯಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇಷ್ಟೆಲ್ಲ ಸುಗಮವಾಗಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸವಾಲನ್ನು ಹೇಗೆ ತಾವು ಹ್ಯಾಂಡಲ್ ಮಾಡಿದ್ರಿ, ನಿರ್ವಹಿಸಿದ್ರಿ? ನಮಗೆ ಈ ವರ್ಷ ಪ್ರತಿದಿನವೂ ಸಹ ನಮ್ಮ ಭಕ್ತಾದಿಗಳು ಬರ್ತಾನೆ ಇದ್ರು. ಯಾವುದೋ ಒಂದು ದಿನ ಕಡಿಮೆ ಅಂತ ಹೇಳೋಕ್ಕಾಗಿಲ್ಲ. ನಿನ್ನೆ ರಾತ್ರಿ ತಮಗೆಲ್ಲ ಗೊತ್ತಿದ್ದಂಗೆ ದೀಪಾವಳಿ ಹಬ್ಬ ಇರೋದ್ರಿಂದ ಇನ್ನೂ ಜಾಸ್ತಿ ಸಂಖ್ಯೆಯ ಜನ ಬಂದರು. ಆದರೂ ನಾವು ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾ ಇದ್ವಿ. ಈಗ ನಾವು ಏನು 1,500 ಜನದಿಂದ ನಾವು ಪೊಲೀಸ್ ಬಂದೋಬಸ್ತ್ ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ 2,500 ಅಂತ ಹಾಕಿದೆ. 10 ಸ್ಟ್ರೈಕಿಂಗ್ ಫೋರ್ಸ್ ಇರೋದು, ಈಗಾಗಲೇ 20 ಸ್ಟ್ರೈಕಿಂಗ್ ಫೋರ್ಸ್ ಆಗಿದೆ. ಸೊ ನಮಗೆ ಈಗ ನಮ್ಮ ಮಿನಿಸ್ಟರ್ ಸರ್ ಹೇಳಿದಂಗೆ ನಮ್ಮ ಪ್ರಮುಖ ಆದ್ಯತೆ ಧರ್ಮ ದರ್ಶನ ಮತ್ತು ಪಬ್ಲಿಕ್ಕಿಗೆ ಆದ್ಯತೆ ಕೊಡಬೇಕಂದ್ರೆ ಅದನ್ನ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ? ಕೆಲವು ಗಂಟೆಗಳು ಬಾಕಿ ಇದೆ ಯಶಸ್ಸು ತಮಗೆ ಸೇರೋದಕ್ಕೆ. ಮಾನ್ಯ ಉಸ್ತುವಾರಿ ಸಚಿವರು ನೀಡಿದಂಥ ಡೈರೆಕ್ಷನು, ಮಾನ್ಯ ಜಿಲ್ಲಾಧಿಕಾರಿ ಅವರು ನೀಡಿದಂಥ ಡೈರೆಕ್ಷನು, ಮಾನ್ಯ SP ಮೇಡಮ್ ನೀಡಿದಂಥ ಸಹಕಾರ, CEO ಮೇಡಮ್ ನೀಡಿದಂಥ ಡೈರೆಕ್ಷನ್ ಆಧಾರದ ಮೇಲೆ, ಸಂಪೂರ್ಣ ಉಸ್ತುವಾರಿ ಸಚಿವರು ನೀಡಿದಂತಹ ತೀರ್ಮಾನಗಳ ಆಧಾರದ ಮೇಲೆ ಈ ಬಾರಿ ಜಾತ್ರಾ ಮಹೋತ್ಸವ ನಡೆದಿದೆ. ನಿಮ್ಮ ತಂಡದ ಜೊತೆಗೆ ಯಶಸ್ವಿಗೆ ಕೆಲಸ ಮಾಡಿದ್ರಿ. ಈ ಕೊನೆ ಹಂತದಲ್ಲಿ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ? ತುಂಬ ಅವರು ಹೇಳಿದ ರೀತಿಯನ್ನು ನಾವು ಫಾಲೋ ಅಪ್ ಮಾಡ್ತಾ ಹೋದ್ವಿ. ಯಾವುದೇ ಇದು ಬಂದ್ರೂ VIP ಟೈಮಲ್ಲೇ ಬರಬೇಕು. ಉಳಿದಂತೆ ಬಂದರೆ ಅವರು 1000 ರೂಪಾಯಿ ದರ್ಶನ ಮಾಡಬೇಕು. ಮತ್ತು ಸಾಮಾನ್ಯ ಜನರ ದರ್ಶನಕ್ಕೆ ಹೆಚ್ಚು ಅವಕಾಶ ಕೊಡಬೇಕು. ಮತ್ತು ಎಲ್ಲ ಸುವ್ಯವಸ್ಥಿತವಾಗಿ ಅವರಿಗೆ ನೀರಿರ್ಬೋದು, ಪ್ರಸಾದ ಇರ್ಬೋದು, ಅಥವಾ ಅವರು ನಮ್ಮ ಕ್ಯೂ ಒಳಗಡೆ ಬಂದಾಗ ಅವ್ರಿಗೆ ಏನಾದ್ರೂ ಅವಶ್ಯಕತೆ ಇದ್ದರೆ ಆ ನೀಡ್ಸು ಮತ್ತು ಅವರಿಗೆ ಎಂಟರ್ಟೈನ್ಮೆಂಟು ಮತ್ತು ಇದನ್ನೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿದ್ರಿಂದ, ಆ ಪ್ಲ್ಯಾನನ್ನು ನಾವು ಎಕ್ಸಿಕ್ಯೂಟ್ ಮಾಡಿದ್ರಿಂದ ಇದು ಯಶಸ್ವಿಯಾಗಿ ನಮ್ಮ ತಂಡದ ಕೆಲಸ ಮತ್ತು ಇದೆಲ್ಲ ಕ್ರೆಡಿಟು ನಮ್ಮ ಉಸ್ತುವಾರಿ ಸಚಿವರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಸಲ್ಲಬೇಕು ಅಂತ ಹೇಳ್ತೀನಿ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ. ಸೊ ಹೇಗೆ ಇವತ್ತು ಹಾಸನಾಂಬೆಯ ದರ್ಶನಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ, ಅಂದರೆ ಇನ್ನೇನು ಅರ್ಧ ಗಂಟೆ ಅಷ್ಟೇ ಈಗ ಬಾಕಿ ಇರೋದು. 5 ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ. ಅದಾದ ನಂತರ 7 ಗಂಟೆವರೆಗೂ ಈ ಗೇಟ್ನ ಒಳಭಾಗದಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ನಟಿ ಮಿಲನಾ ನಾಗರಾಜ್ ಅವರು ಕೂಡ ಬಂದಿದ್ದರು. ದೇಗುಲದಲ್ಲಿ ಅವರು ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು, ಹಾಸನಾಂಬೆಯ ದರ್ಶನವನ್ನು ಪಡೆದ್ರು. ಅದಾದ ನಂತರ ಮಾತನಾಡಿದ್ದಾರೆ ಮಿಲನಾ ನಾಗರಾಜ್. ಬನ್ನಿ ನೋಡೋಣ. ಬೆಳೆದಿರೋದೆಲ್ಲ ಹಾಸನ ಆಗಿರೋದ್ರಿಂದ ಹಾಸನಾಂಬೆ ದರ್ಶನ ಭಾಳಷ್ಟು ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಬಟ್ ಇವಾಗ ಎಲ್ಲೆಡೆಯಿಂದ ಬರ್ತಾ ಇದ್ದಾರೆ, ಅಂದರೆ ಬಹಳಷ್ಟು ಲಕ್ಷಾಂತರ ಜನ ಬರ್ತಿದ್ದಾರೆ. ಹಾಗೆ ಅರೇಂಜ್ಮೆಂಟ್ಸ್ ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಖುಷಿಯಾಗುತ್ತೆ ಇಷ್ಟು ಜನ ಬರ್ತಾ ಇರೋದು. ಅಥವಾ ಇದ್ರದ್ದು ಪಾಪ್ಯುಲಾರಿಟಿ ಏನಂತಾರೆ, ಎಲ್ಲರಿಗೂ ಇದ್ರದ್ದು ಏನಂತಾರೆ ಪ್ರಭಾವ, ಅಥವಾ ಇದು ಅಂದರೆ ಇಲ್ಲಿ ಬಂದರೆ ಆಗುವಂಥ ಒಂದು ಎಫೆಕ್ಟ್ಸ್ ಅಂದರೆ ಏನಂತ ಹೇಳ್ತಾರೆ, ಭಾಳಷ್ಟು ಜನಕ್ಕೆ ಒಳ್ಳೆಯದಾಗಿದೆ. ಹಾಗಾಗಿ ನಂಬಿಕೆ ಹೆಚ್ಚಾಗಿದೆ ಜನಕ್ಕೆ, ಹಾಗಾಗಿ ಬರ್ತಾರೆ. ನನಗೂ ಲಾಸ್ಟ್ ಇಯರ್ ನಂಗೆ ಬರೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ನನಗೆ ಬಂದು ಬಹಳ ಖುಷಿಯಾಗಿದೆ ಸರ್.